ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಡಿಯರ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. ಸೊ ಇವತ್ತಿನ ಎರಡು ಕನಸು ಎಪಿಸೋಡ್ 24. ಈ ಎಪಿಸೋಡಲ್ಲಿ ನಮ್ಮ ಶ್ರುತಿಗೆ ಲವ್ ಆಗಿದೆ. ಯಾರ ಮೇಲೆ ಹೇಗೆ ಲವ್ ಆಯಿತು ಅನ್ನೋದನ್ನು ಈ ಎಪಿಸೋಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗೆ ಇನ್ನೊಂದು ಶಾಕ್ ಇದೆ ನಮ್ಮ ರಾಹುಲ್ ಬಗ್ಗೆ. ಹಾಗೆ ನಮ್ಮ ರಾಹುಲ್ ಏನಕ್ಕೆ ಆ ಫೋಟೋನ ಇಟ್ಕೊಂಡು ಓಡಾಡ್ತಿದ್ದ, ಅದು ಯಾರ ಫೋಟೋ ಅನ್ನೋದು ಈ ಎಪಿಸೋಡಲ್ಲಿ ರಿವೀಲ್ ಮಾಡಿದ್ದೀನಿ. ಸೊ ಎಲ್ಲರೂ ಹೋಗಿ ಎಪಿಸೋಡ್ನ ನೋಡ್ಕೊಂಡು ಬನ್ನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಶ್ರುತಿಗೆ ಲವ್ ಆಯಿತು. ನಿತ್ಯ ಗಡಿಬಿಡಿಯಲ್ಲಿ ಹೊರಟಿರ್ತಾಳೆ. ಅಜ್ಜಿ ಕೇಳ್ತಾರೆ, ಯಾಕೆ ಇಷ್ಟು ಅರ್ಜೆಂಟು, ಏನಾಯಿತು? ನಿತ್ಯ ಹೇಳ್ತಾಳೆ, ಅಜ್ಜಿ ಇವತ್ತು ಮಾಕ್ ಇಂಟರ್ವ್ಯೂ ಇದೆ, ಸರ್ ಹೇಳಿದರು ಬೇಗ ಹೋಗಬೇಕು ಅಂತ. ನಾನು ಸ್ವಲ್ಪ ಬ್ಯುಸಿ ಆಗೋದೆ, ಇವಾಗ ತುಂಬ ಲೇಟ್ ಆಗೋಯ್ತು, ಹೋಗಿ ಬರ್ತೀನಿ, ಆಶೀರ್ವಾದ ಮಾಡಿ ಅಂತ ಹೇಳಿದ್ಲು. ಅಜ್ಜಿ, ಅಯ್ಯೋ ಅಷ್ಟೇನಾ, ನೀನು ಹೋಗೋದು ಕಾಲೇಜ್ಗೇನೆ, ಶರತ್ ಹೋಗೋದು ಕಾಲೇಜ್ಗೇನೆ, ಅವನ ಜೊತೆನೇ ಹೋಗು, ಲಾವಣ್ಯ, ನೀನು, ಶರತ್ 3 ಜನನೂ ಹೋಗಿ ಬನ್ನಿ ಅಂದರು. ನಿತ್ಯಾಗ ಯಾಕೋ ಅವ್ರ ಜೊತೆ ಹೋಗೋದಕ್ಕೆ ಇಷ್ಟ ಆಗಲೇ ಇಲ್ಲ. ಅದು ಅಜ್ಜಿ, ಅದು ಶ್ರುತಿ ಬರ್ತಾಳೆ, ಅಲ್ಲಿಂದ ಹೋಗ್ತೀವಿ ಅಂದ್ಲು. ಆದರೆ ಶ್ರುತಿನೂ ಅಲ್ಲಿಗೆ ಬಂದುಬಿಡ್ತಾಳೆ ಅದೇ ಟೈಮಿಗೆ. ಅಜ್ಜಿ, ನೋಡು ಶ್ರುತಿನೂ ಇಲ್ಲಿಗೆ ಬಂದ್ಲು, ಬಾಮ್ಮ ಹೋಗೋಣ ಅಂದರು. ಶ್ರುತಿ, ನಿತ್ಯ ಹೊರಡೋಣ, ಸ್ಕೂಟಿ ತಂದಿದ್ದೀನಿ, ಇಬ್ಬರು ಹೋಗೋಣ ಬಾ ಅಂತ ಹೇಳಿ ಹೋಗ್ತಾ ಇದ್ರು. ಶರತ್ ಅಲ್ಲಿಗೆ ಬಂದ. ಅಮ್ಮ ಎಲ್ಲಿ ಅಜ್ಜಿ? ಅಜ್ಜಿ, ಅಮ್ಮ ಹಾಗೆ ರಾಧಾ ಪುಟಾಣಿನ ಕರ್ಕೊಂಡು ಈಚೆ ಹೋಗಿದ್ದಾರೆ. ಶರತ್, ಹೌದಾ, ಓಕೆ, ನನಗೆ ಲೇಟ್ ಆಗ್ತಿದೆ, ನಾನು ಹೊರಟೆ ಅಂದ. ಆಗ ಲಾವಣ್ಯ ಕೂಡ ಬಂದ್ಲು. ಶರತ್ ಇರು, ನಾನು ನಿನ್ನ ಜೊತೆನೇ ಬರ್ತೀನಿ ಅಂತ ಅಂದ್ಲು. ಶರತ್, ಓಕೆ ಲಾವಣ್ಯ ಬಾ. ನಿತ್ಯನ ನೋಡಿ, ನಿತ್ಯ ನಿನಗೇನು ಸ್ಪೆಷಲ್ ಇನ್ವಿಟೇಷನ್ ಕೊಡಬೇಕಾ, ನಡಿ ಕಾರ್ ಹತ್ತು ಕಾಲೇಜ್ ಹೋಗೋದಕ್ಕೆ. ನಿತ್ಯ ಶರತ್ ಜೊತೆ ಲಾವಣ್ಯ ಇರೋದನ್ನ ನೋಡಿ, ಇಲ್ಲ ಸರ್, ನೀವು ಹೊರಡಿ, ನಾನು ಶ್ರುತಿ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೋದ್ಲು. ಕಾಲೇಜ್ನಲ್ಲಿ ಮಾಕ್ ಇಂಟರ್ವ್ಯೂ ಮುಗಿಸಿ ನಿತ್ಯ ಶ್ರುತಿ ವಾಪಸ್ ಬರಬೇಕಾದ್ರೆ ಪೆಟ್ರೋಲ್ ಖಾಲಿ. ಶ್ರುತಿ ಸ್ಕೂಟಿ ಅರ್ಧದಲ್ಲೇ ನಿಂತುಬಿಡ್ತು. ನಿತ್ಯ, ಲೇ ಶ್ರುತಿ, ನಾನು ಎಷ್ಟು ಸತಿ ಹೇಳಿದ್ದೀನಿ ಈ ಡಬ್ಬ ಸ್ಕೂಟಿನ ಎಲ್ಲೂ ತೊಗೊಂಡು ಬರಬೇಡ ಕಣೆ ಅಂತ, ಇವಾಗ ನೋಡು ಏನಾಯಿತು ಅಂತ, ನೀನೇ ತಳ್ಕೊಂಡು ನಡಿ ಪೆಟ್ರೋಲ್ ಬಂಕ್ ತನಕ ಅಂದ್ಲು. ಶ್ರುತಿ, ನನಗೇನೇ ಗೊತ್ತು ಇದು ಈ ಟೈಮ್ಗೆ ಕೈ ಕೊಡುತ್ತೆ ಅಂತ ಹೇಳಿ, ಹೋಗ್ಲಿ ನಡಿ, ನಾನೇ ತಳ್ಕೊಂಡು ಬರ್ತೀನಿ ಪೆಟ್ರೋಲ್ ಬಂಕ್ ತನಕ ಅಂತ ಹೋದರು. ಆಶ್ಚರ್ಯ ಏನಂದರೆ ಪೆಟ್ರೋಲ್ ಬಂಕಲ್ಲಿ ರಾಹುಲ್ ಪಂಪ್ ಹೊಡಿತಾ ಇದ್ದ. ನಿತ್ಯ ರಾಹುಲ್ನ ಅಲ್ಲಿ ನೋಡಿ ಖುಷಿಯಿಂದ, ರಾಹುಲಣ್ಣ ನೀವಿಲ್ಲಿ ಅಂದ್ಲು. ಶ್ರುತಿಗೆ ಶಾಕ್ ಆಯಿತು. ಇವನಾ, ನಿತ್ಯ ಇವನು ಗೊತ್ತಾ, ಇವರಿಬ್ಬರಿಗೂ ಹೇಗೆ ಪರಿಚಯ ಅಂತ ಇಬ್ಬರೂ ನೋಡ್ತಿದ್ರು. ರಾಹುಲ್ ನಿತ್ಯಗೆ, ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ಯಾ ಅಂತ ಸನ್ನೆ ಮಾಡಿ ಹೇಳ್ತಾನೆ. ನಿತ್ಯ, ನಾನು ತುಂಬ ಚೆನ್ನಾಗಿದ್ದೀನಿ ಅಣ್ಣ, ಹೇಗೆ ನಡೀತಾ ಇದೆ ಕೆಲಸ, ಆರಾಮಾಗಿದ್ದೇನಾ, ನಿಮಗೇನು ತೊಂದರೆ ಇಲ್ಲ ತಾನೇ ಅಂದ್ಲು. ರಾಹುಲ್ ಇಲ್ಲ ಅಂತ ತಲೆ ಆಡಿಸ್ತಾನೆ. ಎಲ್ಲ ಚೆನ್ನಾಗಿ ನಡೀತಿದೆ ಅಂತ, ಆರಾಮಾಗಿದೆ ಅಂತ ಸನ್ನೆ ಮಾಡಿ ಹೇಳ್ದ. ಶ್ರುತಿ, ನಿತ್ಯ ಇವರು ನಿನಗೆ ಹೇಗೆ ಗೊತ್ತು ಅಂತ ಕೇಳಿದ್ಲು. ನಿತ್ಯ, ಶ್ರುತಿ ಇವರು ರಾಹುಲ್ ಅಣ್ಣ ಅಂತ, ಪಾಪ ಇವರಿಗೆ ಮಾತು ಬರಲ್ಲ, ಅದಕ್ಕೆ ಶರತ್ ಸರ್ ಇವರಿಗೆ ಪೆಟ್ರೋಲ್ ಬಂಕಲ್ಲಿ ಕೆಲಸ ಕೊಡಿಸಿದ್ದಾರೆ ಅಂದ್ಲು. ರಾಹುಲ್ ಶ್ರುತಿನ ನೋಡಿ ಹಾಯ್ ಅಂತ ಸನ್ನೆ ಮಾಡ್ತಾನೆ. ಶ್ರುತಿ ಕೂಡ ಅವನಿಗೆ ಹೆಲೋ ಅಂತ ರಿಪ್ಲೈ ಮಾಡಿದ್ಲು. ರಾಹುಲ್ ಶ್ರುತಿನ ಈ ಮೊದಲೇ ಭೇಟಿ ಮಾಡಿದ್ದೆ ಅಂತ ಸನ್ನೆ ಮಾಡಿ ಹೇಳ್ದ. ನಿತ್ಯ, ಹೌದಾ ಭೇಟಿ ಮಾಡಿದ್ರಾ, ಹೌದೇನೆ ಶ್ರುತಿ, ಎಲ್ಲಿ ಭೇಟಿ ಮಾಡಿದ್ರಿ ಅಂತ ಕೇಳಿದ್ಲು. ಶ್ರುತಿ ಹೌದು ಅಂತ ಹೇಳಿ ಅವತ್ತು ನಡೆದಿದ್ದೆಲ್ಲ ಹೇಳಿದ್ಲು. ನಿತ್ಯ, ಹೌದಾ, ಸರಿ ಟೈಮ್ ಆಯಿತು ಹೋಗೋಣ ಅಂತ ಹೇಳಿ ಪೆಟ್ರೋಲ್ ಹಾಕಿಸ್ಕೊಂಡು ಅಲ್ಲಿಂದ ಹೋಗ್ತಾರೆ. ಶ್ರುತಿ ಯಾಕೋ ರಾಹುಲ್ನ ಹಿಂದೆ ತಿರುಗಿ ಫೀಲಿಂಗ್ಸಲ್ಲಿ ನೋಡಿದ್ಲು. ನಿತ್ಯ, ಈ ಶ್ರುತಿ ರಾಹುಲ್ ಅಣ್ಣನ ನೋಡಿದ್ರೆ ಖುಷಿ ಆಗುತ್ತೆ ಕಣೆ, ಮೊದಲು ಹೇಗಿದ್ರು ಗೊತ್ತಾ, ಇವಾಗ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಬದಲಾವಣೆ ಆಗಿದೆ ಅಲ್ವಾ, ನಾನು ನೋಡು ಅಲ್ವಾ ಅಂತ ನಿನ್ನ ಕೇಳ್ತಾ ಇದ್ದೀನಿ, ನೀನು ಅವ್ರನ್ನ ನೋಡೇ ಇಲ್ಲ ಅಲ್ವಾ ಅಂತ ಅಂತಿದ್ಲು. ಶ್ರುತಿ, ಪರವಾಗಿಲ್ಲ ಬಿಡು, ಮುಂದೆ ನೋಡಿದ್ರೆ ಆಯಿತು. ನಿತ್ಯ, ಏನು ಮುಂದೆ ನೋಡಿದ್ರೆ ಆಯಿತಾ ಅಂದರೆ ಏನರ್ಥ? ಶ್ರುತಿ ಮುಂದಿನ ಸಲ ಪೆಟ್ರೋಲ್ ಹಾಕ್ಸಕ್ಕೆ ಬಂದಾಗ
ನೋಡಿ ಅರ್ಥ ಮಾಡಿಕೊಂಡ್ರೆ ಆಯಿತು ಅಂತ ಅಷ್ಟೇ ಅರ್ಥ. ಆದರೆ ಅವಳ ಮನಸ್ಸಲ್ಲಿ ಇವನು ಅವಳ ಫೋಟೋ ಏನಕ್ಕೆ ಇಟ್ಕೊಂಡಿದ್ದ ಅನ್ನೋ ಒಂದು ಕುತೂಹಲ ಹಾಗೆ ಇತ್ತು. ಶ್ರುತಿದು ಕಾಲೇಜ್ ಬಿಟ್ಟರೆ ಪೆಟ್ರೋಲ್ ಬಂಕಿಂದ ಮನೆ, ಹೀಗೆ ತುಂಬ ದಿನ ಕಳೆದು ಅವರಿಬ್ಬರ ನಡುವೆ ಸಲುಗೆ ಜಾಸ್ತಿ ಆಯಿತು. ಸಲುಗೆ ಸ್ನೇಹ ಆಯಿತು. ಸ್ನೇಹ ಪ್ರೀತಿಯಾಗಿ ಶ್ರುತಿ ಹಾಗೆ ರಾಹುಲ್ ನಡುವೆ ಬದಲಾಯಿತು. ಒಂದಿನ ಶ್ರುತಿ ನಿತ್ಯ ಚಿರುನ ಕರ್ಕೊಂಡು ಹೀಗೆ ಐಸ್ ಕ್ರೀಮ್ ತಿನ್ಕೊಂಡು ಬರೋಣ ಅಂತ ಹೋಗ್ತಾರೆ. ಐಸ್ ಕ್ರೀಮ್ ತಿನ್ಕೊಂಡು ಗಾಳೀಲಿ ಸುತ್ತಾಡಿಕೊಂಡು ಬರಬೇಕಾದ್ರೆ ಚಿರು ಕಣ್ಣಿಗೆ ಸ್ವೀಟ್ ಕ್ಯಾಂಟೀನ್ ಕ್ಯಾಂಡಿ ಕಣ್ಣಿಗೆ ಬೀಳುತ್ತೆ. ಚಿರು, ಡಾರ್ಲಿಂಗ್ ನನಗೆ ಸ್ವೀಟ್ ಕ್ಯಾಂಡಿ ಬೇಕು. ನಿತ್ಯ, ಸರಿ ನಾನು ತೊಗೊಂಡು ಬರ್ತೀನಿ, ನೀನು ಶ್ರುತಿ ಅಕ್ಕನ್ನ ಬಿಟ್ಟು ಎಲ್ಲೂ ಹೋಗಬಾರ್ದು, ರೋಡ್ ಮೇಲೆ ಕಾಲು ಕೂಡ ಇಡಬಾರ್ದು, ಓಕೆನಾ ಅಂತ ಕಂಡೀಷನ್ ಹಾಕಿ ಹೋಗ್ತಾಳೆ. ಚಿರು, ಇಲ್ಲ ಎಲ್ಲೂ ಹೋಗಲ್ಲ, ಶ್ರುತಿ ಅಕ್ಕ ಜೊತೆನೇ ಇರ್ತೀನಿ ಅಂದ. ನಿತ್ಯ ಕ್ಯಾಂಡಿ ತರೋದಕ್ಕೆ ಅಂತ ಹೋಗಿ ತೊಗೊಂಡು ವಾಪಸ್ ಬರ್ತಾ ಇದ್ಲು. ಆ ಕಡೆ ಶ್ರುತಿ ಚಿರು ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡ್ಳು. ಈ ಕಡೆ ಬರೋ ಟ್ರಕ್ ಕಡೆ ಗಮನನೇ ಕೊಡಲಿಲ್ಲ. ನಿತ್ಯ ಅದನ್ನು ಗಮನಿಸಿ, ಶ್ರುತಿ, ಚಿರು ಈ ಕಡೆ ಬನ್ನಿ ಅಂತ ಕೂಗ್ತಾ ಕೈಯಲ್ಲಿದ್ದ ಕ್ಯಾಂಡಿನ ಬಿಸಾಕಿ ಓಡೋಗ್ತಾ ಇದ್ಲು. ಇನ್ನೇನು ಆ ಟ್ರಕ್ ಅವ್ರಿಗೆ ಗುದ್ದೇ ಬಿಡ್ತು ಅನ್ನೋ ಅಷ್ಟರಲ್ಲಿ ರಾಹುಲ್ ಅವರಿಬ್ಬರನ್ನೂ ಈ ಕಡೆ ಹೇಳ್ಕೊಂಡ. ಶ್ರುತಿ ಆ ಗಾಬರಿಗೆ ತಲೆ ಸುತ್ತಿ ಪ್ರಜ್ಞೆ ಇಲ್ದಿರನೇ ಬಿದ್ದೋಗ್ಬಿಟ್ಲು. ನಿತ್ಯ ಓಡ್ ಬಂದು ಪುಟಾಣಿನ ನೋಡಿ, ಏನೂ ಆಗಿಲ್ಲ ಅಲ್ವಾ ಅಂತ ಕೇಳಿದ್ಲು. ಆಮೇಲೆ ಶ್ರುತಿನ ನೋಡಿದ್ಲು. ರಾಹುಲ್ ಗಾಬರಿಯಿಂದ, ಶ್ರುತಿ ಏನಾಯಿತು ಶ್ರುತಿ, ಎದೇಳು, ಕಣ್ಬಿಡು ಅಂತ ಹೇಳಿ ಅವಳು ಕೈ ಕಾಲನ್ನ ಉಜ್ಜಿ ಎದೆ ಎಲ್ಲ ಉಜ್ತಾನೆ. ಆದರೆ ಅವಳು ಇನ್ನೂ ಎದ್ದೇಳಿರಲ್ಲ. ನಿತ್ಯ ರಾಹುಲ್ನೇ ನೋಡ್ತಾ ಕೂತ್ಬಿಟ್ಲು. ರಾಹುಲ್, ಶ್ರುತಿ ಎದೇಳು, ಏನಾಯಿತು ಶ್ರುತಿ, ಎದ್ದೇಳು ಶ್ರುತಿ, ನಿನಗೇನಾಯಿತು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ರಾಹುಲ್ಗೆ ಆಕ್ಸಿಡೆಂಟ್ ಆಗಿರೋ ಶಾಕಿಂದ ಹೋಗಿರೋ ಮಾತು ವಾಪಸ್ ಬಂತು. ಇಷ್ಟು ಖುಷಿ ವಿಷಯ. ಶ್ರುತಿ ನಿಧಾನವಾಗಿ ಕಣ್ಣನ್ನು ಬಿಡ್ತಾಳೆ. ನಿತ್ಯ ರಾಹುಲ್ನೇ ಶಾಕ್ನಿಂದ ನೋಡ್ಕೊಂಡು ಕೂತಿದ್ಲು. ರಾಹುಲ್, ಶ್ರುತಿ ಆರ್ ಯು ಓಕೆ ಅಂದ. ಶ್ರುತಿ ಅಂತ ತಲೆ ಆಡಿಸ್ತಾಳೆ. ರಾಹುಲ್, ಥ್ಯಾಂಕ್ ಗಾಡ್ ಅಂತ ಉಸಿರು ಬಿಡ್ತಾನೆ. ಶ್ರುತಿ ನಿತ್ಯ ಇಬ್ರಿಗೂ ಶಾಕ್. ಒಬ್ರನ್ನೊಬ್ರು ಮುಖ ನೋಡ್ಕೊಂಡು ಕೂತ್ಕೊಂಡ್ರು. ನಿತ್ಯ ನಿಧಾನವಾಗಿ, ಅಣ್ಣ ನಿಮಗೆ ಮಾತು ಬರ್ತಾ ಇದೆ ಅಂದರೆ ನೀವು ಮಾತು ಬರಲ್ಲ ಅಂತ ಹೇಳಿದ್ದು ಅಂತ ಅನುಮಾನದಿಂದ ಕೇಳ್ತಾಳೆ. ರಾಹುಲ್, ಹೌದು ನಿತ್ಯ, ನನಗೆ ಮಾತು ಬರ್ತಾ ಇದ್ದಿದ್ದು ನಿಜ, ಆ ಮಾತು ನಿಂತೋಗಿದ್ದಿದ್ದು ನಿಜ. ಕೆಲವೊಂದು ಕಹಿ ಘಟನೆ ನೆನಪಿಸ್ಕೊಳ್ಬಾರ್ದು, ಇನ್ನು ಕೆಲವೊಂದು ಸಿಹಿ ಘಟನೆಗಳನ್ನ ಅಪ್ಪಿತಪ್ಪಿನೂ ಮರಿಬಾರ್ದು ಅಂದ. ನಿತ್ಯ, ಅಣ್ಣ ಅಂದರೆ? ರಾಹುಲ್, ನಿತ್ಯ ಇನ್ನೂ ನನ್ನ ಬಗ್ಗೆ ತಿಳ್ಕೊಳ್ಳೋ ಟೈಮ್ ಬಂದಿಲ್ಲ, ಆದರೆ ನನ್ನ ಮೇಲೆ ನಂಬಿಕೆ ಇಡು ಅಂತ ಹೇಳಿ, ಬನ್ನಿ ನಾನು ನಿಮ್ಮನ್ನು ಮನೆಗೆ ತಲುಪಿಸ್ತೀನಿ ಅಂತ ಶ್ರುತಿ ಕೈ ಹಿಡಿದು ಎತ್ತುತ್ತಾನೆ. ನಿತ್ಯ, ರಾಹುಲ್ ಅಣ್ಣ, ನಾನು ಶರತ್ ಮನೆಗೆ ಹೋಗೋದು, ನೀವು ಶ್ರುತಿನ ಹುಷಾರಾಗಿ ಮನೆ ತಲುಪಿಸ್ತೀರಾ ಅಲ್ವಾ? ರಾಹುಲ್ ಶ್ರುತಿನ ಭುಜ ಮತ್ತು ಕೈ ಹಿಡ್ಕೊಂಡಿದ್ದ. ಡೋಂಟ್ ವರಿ ನಿತ್ಯ, ಸೇಫಾಗಿ ಮನೆ ತಲುಪಿಸ್ತೀನಿ, ಶ್ರುತಿ ನನ್ನ ರೆಸ್ಪಾನ್ಸಿಬಿಲಿಟಿ ಅಂದ. ಶ್ರುತಿ ಅವನನ್ನೇ ನೋಡಿ, ಸರಿ ನಿತ್ಯ ಹೊರಡ್ತೀನಿ, ನೀವು ಹುಷಾರು ಅಂತ ಹೇಳಿದ್ಲು. ಆಮೇಲೆ ಚಿರು ಹಾಗೆ ನಿತ್ಯನೂ ಅಲ್ಲಿಂದ ಹೊರಟರು. ಶ್ರುತಿನ ಕೈ ಹಿಡ್ಕೊಂಡು ರಾಹುಲ್ ಕರ್ಕೊಂಡು ಹೋಗ್ತಾ ಇದ್ದ. ಶ್ರುತಿ ಕೇಳಿದ್ಲು, ಈಗ ಹೇಳಿ, ಲಾವಣ್ಯ ಫೋಟೋ ನಿಮ್ಮ ಹತ್ರ ಏನಕ್ಕಿದೆ, ಅವಳು ನಿಮಗೇನಾಗಬೇಕು ಅಂತ ಕೇಳಿದ್ಲು. ರಾಹುಲ್ ಶಾಕ್ ಆದ. ಲಾವಣ್ಯ ನಿನಗೆ ಗೊತ್ತಾ ಶ್ರುತಿ ಅಂದ. ಲಾವಣ್ಯ ಹೇಗೆ ಗೊತ್ತು ಅನ್ನೋದು ಆಮೇಲಿನ ಪ್ರಶ್ನೆ. ಮೊದಲು ಲಾವಣ್ಯ ನಿಮಗೆ ಹೇಗೆ ಗೊತ್ತು, ನಿಮಗೆ ಮಾತು ಬರೋದಕ್ಕೆ ಹೇಗೆ ಸಾಧ್ಯ, ಅವಳಿಗೂ ನಿಮಗೂ ಏನು ಸಂಬಂಧ ಅನ್ನೋದನ್ನು ಹೇಳಿ ಅಂದ್ಲು. ಅಷ್ಟರಲ್ಲಿ ಜೋರಾಗಿ ಮಳೆ ಬಂತು. ಇಬ್ಬರೂ ಕೂಡ ನೆನೆದ್ರು. ಆದರೆ ರಾಹುಲ್ ಮಾತ್ರ ಏನು ಮಾತಾಡದೆ ಮೌನವಾಗಿದ್ದ. ಕಮಾನ್ ರಾಹುಲ್, ಹೇಳಿ ಏನಾಯಿತು, ಯಾಕೆ ಸುಮ್ಮನೆ ಇದ್ದೀರಾ ಅಂದ್ಲು ಶ್ರುತಿ. ರಾಹುಲ್, ನೋಡು ಶ್ರುತಿ, ಇವಾಗ ಅದಕ್ಕೆಲ್ಲ ಉತ್ತರ ಹುಡ್ಕೊಳ್ತಾ ಹೋದರೆ ಇವಾಗಿನ ಲೈಫ್ ಹಾಳಾಗುತ್ತೆ, ನನಗೆ ಸಿಕ್ಕಿರೋ ನೀನು ನನ್ನಿಂದ ದೂರ ಆಗ್ತೀಯಾ ಅಂದ. ಶ್ರುತಿ, ಲಾವಣ್ಯ ನಿಮ್ಮ ಲೈಫಲ್ಲಿ ಏನಾಗ್ತಾಳೆ, ಏನಾಗಿದ್ಲು
ಅನ್ನೋದನ್ನು ನನಗೆ ಗೊತ್ತಾಗಿಲ್ಲ ಅಂದರೆ ನಾನು ನಿಜವಾಗ್ಲೂ ದೂರ ಆಗ್ತೀನಿ ಅಂದ್ಲು. ಅಷ್ಟರಲ್ಲಿ ಶ್ರುತಿ ಬಾಯಿ ಮೇಲೆ ಬೆರಳಿಟ್ಟು ಮುಚ್ತಾನೆ. ನೋ ಶ್ರುತಿ, ನೋ, ನನ್ನ ಲೈಫಲ್ಲಿ ಯು ಆರ್ ವೆರಿ ಇಂಪಾರ್ಟೆಂಟ್. ನಿತ್ಯ ಪುನರ್ಜನ್ಮನ ಕೊಟ್ಟಳು, ನೀನು ಬದುಕನ್ನು ಕಟ್ಕೊಟ್ಟೆ. ನೀನು ಸಿಕ್ಕಿದ ಮೇಲೆ ನನಗೆ ಲಾವಣ್ಯ ಅನ್ನೋ ಶಾಪ ಬಿಟ್ಟೋಗಿದೆ. ಸಿಂಪಲಾಗಿ ಹೇಳಬೇಕು ಅಂತ ಅಂದರೆ ಆ ಫೋಟೋ ಇಟ್ಕೊಂಡು ಓಡಾಡ್ತಾ ಇದ್ದಿದ್ದ ಕಾರಣ ನನ್ನ ಪ್ರಶ್ನೆಗೆ ಅವಳ ಹತ್ರ ಒಂದು ಉತ್ತರ ಇದೆ, ಅದು ಸಿಗಬೇಕು ಅಂತ ಅಷ್ಟೆ. ಅವಳು ಹುಡುಕ್ತಾ ಇದ್ದಿದ್ದು ನೀನು ಸಿಕ್ಕಿದ ಮೇಲೆ ಆ ಉತ್ತರನೂ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಪಾಕೆಟಲ್ಲಿದ್ದ ಲಾವಣ್ಯ ಫೋಟೋನ ತೆಗಿತಾನೆ. ಶ್ರುತಿ ಎದುರೇ ಆ ಫೋಟೋನ ಹರಿದು ಬಿಸಾಕ್ತಾನೆ. ಇನ್ನು ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ನೋಡ್ತಾ ಇದೆಯಾ, ಆ ಉತ್ತರ ಕೊಡೋದಕ್ಕೆ ಸ್ವಲ್ಪ ನನಗೆ ಟೈಮ್ ಕೊಡು ಅಂತ ಹೇಳ್ತಾನೆ. ಶ್ರುತಿಗೆ ಅವಳ ಕಣ್ಮುಂದೆನೇ ಅವಳ ಫೋಟೋ ಅದಾಕಿದ್ದು ನೋಡಿ ತುಂಬ ಖುಷಿ ಆಗುತ್ತೆ. ಅವಳ ಮನಸ್ಸಲ್ಲಿ ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವನೆಂದು, ಮಾಯದ ಲೋಕದಿಂದ ನನಗಾಗಿ ಬಂದವನೆಂದು ಅನ್ನೋ ಒಂದು ಹಾಡು. ಆ ಖುಷಿಯಿಂದ ಅವನ್ನ ಗಟ್ಟಿಯಾಗಿ ತಪ್ಕೊಳ್ತಾಳೆ. ಓಕೆ, ಎಪಿಸೋಡ್ ನೋಡ್ಕೊಂಡು ಬಂದಿರಲ್ಲ. ಸೊ ಈ ಎಪಿಸೋಡಲ್ಲಿ ನಮ್ಮ ಶ್ರುತಿಗೆ ರಾಹುಲ್ ಮೇಲೆ ಲವ್ ಆಗಿದ್ದಾಯಿತು. ಹಾಗೆ ಅವ್ನು ಯಾರ ಫೋಟೋ, ಲಾವಣ್ಯ ಫೋಟೋನ ಇಟ್ಕೊಂಡು ಓಡಾಡ್ತಿದ್ದ ಅಂತ ಗೊತ್ತಾಗಿದ್ದು ಆಯಿತು. ಲಾವಣ್ಯ ಇವನ ಜೀವನದಲ್ಲೂ ಏನೋ ಒಂಥರ ಆಟ ಆಡಿರ್ತಾಳೆ. ನೋಡೋಣ ಏನು ಆಟ ಆಡಿದ್ದಾಳೆ, ರಾಹುಲ್ ಯಾರು, ರಾಹುಲ್ ಯಾಕೆ ಅವಳ ಫೋಟೋನ ಇಟ್ಕೊಂಡು ಹುಡುಕ್ತಾ ಇದ್ದ ಅಂತ ಹೇಳಿ. ಶ್ರುತಿ ಲವ್ ವಿಷಯ ನಮ್ಮ ನಿತ್ಯಾಗ ಯಾವಾಗ ಗೊತ್ತಾಗುತ್ತೆ, ಇದನ್ನೆಲ್ಲ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ವ್ಲಾಗ್ಸ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ for watching my videos. Love you all. Bye.